ನಾನೇನ್ ಮಾಡ್ದೆ ಆದ್ಯ? ನೀನ್ ಹೇಳಿದ ತಕ್ಕಂಗೆ ನಿನ್ನ ಮದ್ವೆ ಆದೆ. ರಾಜಲಕ್ಷ್ಮಿಗೋಸ್ಕರ ನನ್ನ ಕೈ ಮೀರಿ ನಾನು ಪ್ರಯತ್ನ ಮಾಡಿದೀವಿ. ಆದ್ರೆ ನಾವೀ ಕೆಲ್ಸನ ಯಾವ ಪರಿಸ್ಥಿತಿಲಿ ಮಾಡಿದೀವೋ ದೊಡ್ಡಪ್ಪನ್ಗೆ ಗೊತ್ತಾಗ್ದೆ ಅವರು ಆವೇಶ ಪಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ನಮ್ಮನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿದ್ರು. ಆಗ ಸುಮ್ಮನೆ ಇದ್ದಿದ್ರೆ ಸರಿ ಹೋಗ್ತಿತ್ತು ತಾನೆ. ಆಸ್ತಿಲಿ ನನಗೂ ಪಾಲಿದೆ ಅಂತ ಯಾಕೆ ಹೇಳ್ದೆ ನೀನು? ಯಾಕೆ ಮನೆನ 2 ಭಾಗ ಮಾಡ್ದೆ? ನೀನ್ ನಿಜವಾಗ್ಲೂ ರಾಜಲಕ್ಷ್ಮಿಗೆ ಸಹಾಯ ಮಾಡ್ತೀನಿ ಅನ್ನೋನೇ ಆಗಿದ್ದಿದ್ರೆ ಆಸ್ತಿ ವಿಷಯನ ಯಾಕೆ ಮಧ್ಯಕ್ಕೆ ತಂದೆ? ಹೇಳು, ಆಸ್ತಿ ವಿಷಯನ ಯಾಕೆ ಮಧ್ಯಕ್ಕೆ ತಂದೆ? ನಮ್ಮ ಮಾವ ನನ್ನ ಮಾತ್ರ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದಿದ್ರೆ ಹೊರಗೇನಾಥ್ಯ ಸಂತೋಷವಾಗಿ ವನವಾಸಕ್ಕೂ ಹೋಗ್ಬಿಡ್ತಿದ್ದೆ. ಒಂದೇ ಒಂದು ಮಾತು ಅವ್ರಿಗೆ ಎದುರು ಮಾತಾಡ್ತಿರ್ಲಿಲ್ಲ. ಆದ್ರೆ ಮಾವ ನಮ್ಮ ಜೊತೆಲಿ ಅತ್ತೆಗೂ ಹೊರಗೆ ಹೋಗು ಅಂದ್ರು. ನಾವು ಮನೆ ಬಿಟ್ಟು ಹೋದ್ರೆ ನಮ್ಮಿಬ್ರಿಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲಿ ನಷ್ಟ ಕಷ್ಟ ಏನೂ ಇರಲ್ಲ ಆದ್ಯ. ಆದ್ರೆ ಅತ್ತೆ ಕೂಡ ನಮ್ಮ ಜೊತೆ ಬಂದ್ರೆ ಮಾವ ಮತ್ತೆ ಅತ್ತೆ ಮಧ್ಯ ದೂರ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗಿ ಮನೆ ಸೀತಾ ಮಾತೆ ಇಲ್ದಿರೋ ಅಂತ ರಾಮನ ಗುಡಿಯಾಗಿ ಬದಲಾಗ್ಬಿಡತ್ತೆ. ಈ ಮನೆ ಗೌರವ ಮರ್ಯಾದೆಗೆ ನಷ್ಟ ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ನನ್ನ ಬಗ್ಗೆ ಏನೇ ಅನ್ಕೊಂಡ್ರೂ ಪರವಾಗಿಲ್ಲ, ಆಸ್ತಿ ಬಗ್ಗೆ ಮಾತಾಡಿ ಅದನ್ನ ಭಾಗ ಮಾಡಿ ಅಂದೆ. ಈ ಮನೆ 2 ಭಾಗ ಆಗಿರೋದಕ್ಕೆ ಎಲ್ಲರೂ ಬೇಜಾರಾಗಿರ್ಬೋದು. ಆದ್ರೆ ನಾನ್ ಮಾತ್ರ ಈ ವಿಷಯದಲ್ಲಿ ತುಂಬಾ ಸಂತೋಷವಾಗಿದ್ದೀನಿ. ಅತ್ತೆ ಮತ್ತೆ ಮಾವ ದೂರ ಆಗದೆ ಇರೋದಕ್ಕೆ. ಸಾರಿ ಸೀನು, ನೀನು ಆಸ್ತಿ ವಿಷಯನ ಮಧ್ಯಕ್ಕೆ ತರದೆ ಹೋಗಿದ್ದಿದ್ರೆ ಎಷ್ಟು ದೊಡ್ಡ ನಷ್ಟ ಆಗ್ತಿತ್ತು